ಯಡಿಯೂರಪ್ಪ ಅಭಿಮಾನೋತ್ಸವ ಜನಸಾಗರದ ನಡುವೆ ಶಕ್ತಿ ಪ್ರದರ್ಶನ. ಕರ್ನಾಟಕ ರಾಜಕಾರಣದ ಮುತ್ಸದ್ದಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹಮ್ಮಿಕೊಂಡಿದ್ದ ಈ ಸಮಾವೇಶವು ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ವರದಿಯ ಮುಖ್ಯಾಂಶಗಳು. ಬೃಹತ್ ಜನೋತ್ಸವ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಅಭಿಮಾನಿಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಗಣ್ಯರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಪ್ರಮುಖ ನಾಯಕರು, ವಿವಿಧ ಮಠಗಳ ಸ್ವಾಮೀಜಿಗಳು ಹಾಗೂ ಚಿತ್ರರಂಗದ ಗಣ್ಯರು ಭಾಗವಹಿಸಿ ಬಿಎಸ್ವೈ ಅವರಿಗೆ ಶುಭಾಶಯ ಕೋರಿದರು. ಅಭಿವೃದ್ಧಿಯ ಹಾದಿಯ ಮೆಲುಕು. ವೇದಿಕೆಯ ಮೇಲೆ ಮಾತನಾಡಿದ ನಾಯಕರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಜನರಿಗೆ ತಂದ ಭಾಗ್ಯಲಕ್ಷ್ಮಿ, ಸೈಕಲ್ ವಿತರಣೆ ಮತ್ತು ಕೃಷಿ ಬಜೆಟ್ನಂತಹ ಜನಪರ ಯೋಜನೆಗಳನ್ನು ಶ್ಲಾಘಿಸಿದರು. ಭಾವನಾತ್ಮಕ ಕ್ಷಣಗಳು. ತಮ್ಮ ರಾಜಕೀಯ ಹೋರಾಟದ ಹಾದಿಯನ್ನ ಸ್ಮರಿಸಿದ ಯಡಿಯೂರಪ್ಪನವರು, ಅಭಿಮಾನಿಗಳ ಪ್ರೀತಿಯೇ ತಮಗೆ ಶ್ರೀರಕ್ಷೆ ಎಂದು ಭಾವುಕರಾಗಿ ನುಡಿದರು. ಸಾಂಸ್ಕೃತಿಕ ಕಳೆ. ಕಾರ್ಯಕ್ರಮದ ಉದ್ದಕ್ಕೂ ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ ಮತ್ತು ಸಂಗೀತ ಕಾರ್ಯಕ್ರಮಗಳು ನೆರೆದಿದ್ದ ಜನರಿಗೆ ರಂಜನೆ ನೀಡಿದವು. ಸಮಾರೋಪ. ಒಟ್ಟಾರೆಯಾಗಿ ಈ ಅಭಿಮಾನೋತ್ಸವವು ಕೇವಲ ಒಂದು ಜನ್ಮದಿನದ ಆಚರಣೆಯಾಗಿ ಉಳಿಯದೆ ಯಡಿಯೂರಪ್ಪನವರ ರಾಜಕೀಯ ಪ್ರಭಾವ ಮತ್ತು ಅವರ ನಾಯಕತ್ವದ ಶಕ್ತಿಯನ್ನ ಮತ್ತೊಮ್ಮೆ ಸಾರುವಲ್ಲಿ ಯಶಸ್ವಿಯಾಯಿತು. ಇಡೀ ದಾವಣಗೆರೆ ನಗರವು ಕೇಸರಿಮಯವಾಗಿದ್ದು ಮತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರ ಉಪಸ್ಥಿತಿಯಲ್ಲಿ ಜರುಗಿದ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ಜರುಗಿತು. ವರದಿ ಕೊಡಕಲ್ ಶಿವಪ್ರಸಾದ್. ದೀಪವನ್ನ ಬೆಳಗಿಸಿ ಬಂಧುಗಳೇ, ಅಭಿಮಾನೋತ್ಸವದ ಈ ಹಂತದ ಕಾರ್ಯಕ್ರಮಕ್ಕೆ ಇದೀಗ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಎಲ್ಲರ ಮನ ಗೆದ್ದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಅಮಿತ್ ಶಾ ಅವರು ದೀಪವನ್ನ ಬೆಳಗಿಸಿ ಶ್ರೀ ಬಿಎಸ್ ಯಡಿಯೂರಪ್ಪ ಅವರ 5 ದಶಕಗಳ ಸಾರ್ಥಕ ಅವಿಶ್ರಾಂತ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಕರ್ನಾಟಕದೊಂದಿಗೆ ಲೆಟ್ಸ್ ಆಲ್ गिव अ ह्यूज राउंड ऑफ अप्लॉज. जोरदार तालियों के साथ श्री बीएस ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು. ಕಂಗ್ರಾಚುಲೇಷನ್ಸ್. ಅದಕ್ಕಿಂತ ರೆಡಿ ಇದೆ ಅಲ್ವಾ? ಹಿಂದೆ ಹೋಗಿಲ್ಲ. ಶ್ರೀ ಅಮಿತ್ ಶಾ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ ಪ್ರಸ್ತುತಿ ಗಣ್ಯರೆಲ್ಲರೂ ಸಹ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದ ನಂತರ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ತಾವೆಲ್ಲರೂ ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಇವತ್ತಿನ ಈ ಜನಸಾಗರವನ್ನು ನೋಡಿದಾಗ ತಾವು ಎಲ್ಲಿ ಇಷ್ಟು ಕೂತಿದ್ದೀರಿ, ಇದರ 10-20 ಪಟ್ಟು ಜನ ಹೊರಗಡೆ ಇದ್ದಾರೆ. ಬಹಳ ಜನ ಚಿತ್ರದುರ್ಗಕ್ಕೆ ಬರಕ್ ಸಾಧ್ಯ ಆಗಿಲ್ಲ. ಎಲ್ಲ ಕಡೆ ರೋಡ್ಗಳು ಜಾಮ್ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಸೃಷ್ಟಿ ಮಾಡುವಂತ ಈ ಬೃಹತ್ ಜನಶಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಏಕಮೇಯ ಮಾಸ್ ಲೀಡರ್ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪ ಸಾಹೇಬ್ರು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಭಾಷಣ ಬಿಗಿದವರು ಹಿಂದುಳಿದ ವರ್ಗಕ್ಕೆ ಏನ್ ಮಾಡಿದ್ರು, SC/ST ಜನಾಂಗಕ್ಕೆ ಏನ್ ಮಾಡಿದ್ರು, ಮೊನ್ನೆ ಅವರು ತೆಗೆದುಕೊಂಡಿರುವಂತಹ ನಿರ್ಣಯ ದಲಿತ ಸಮೂಹಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನ ಸಾಹೇಬರು ವಾಲ್ಮೀಕಿ ಜಯಂತಿ, ಭಕ್ತ ಕನಕದಾಸರ ಜಯಂತಿ, ಹಲವಾರು ಹಿಂದುಳಿದ ವರ್ಗದ ಪುಣ್ಯಾತ್ಮರನ್ನ ನೆನೆಸುವಂತಹ ಜಯಂತಿಯನ್ನ ಮಾಡಿ ಕಾಗಿ ನಿಲಯ ಅಭಿವೃದ್ಧಿ, ನಮ್ಮ ಬಂಜಾರ ಸಮುದಾಯದ ಬಂಜಾರ ಅಭಿವೃದ್ಧಿ ನಿಗಮ, ಹಲವಾರು ಹಿಂದುಳಿದ ವರ್ಗಕ್ಕೆ ನಿಗಮ ಹಣವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡಿರುವಂತ ನಾಯಕರು ಯಾರಾದ್ರೂ ಇದ್ರೆ ದಾಖಲೆ ಸಮೇತವಾಗಿ ಹೇಳ್ತೇನೆ, ಅದು BS ಯಡಿಯೂರಪ್ಪ. ಬಂಧುಗಳೇ, ಬಡವರಿಗಾಗಿ ಹೃದಯ ಮಿಡಿತಿದೆ. ಒಬ್ಬ ನಾಯಕನ ಪರೀಕ್ಷೆ ಯಾವಾಗ ಆಗ್ತದೆ ಅಂತ ಗೊತ್ತಾ? ರಾಜ್ಯ ಸಂಕಷ್ಟ ಕಾಲದಲ್ಲಿ, ರಾಜ್ಯದ ಸಂಕಷ್ಟ ಕಾಲದಲ್ಲಿ ಯಾರು ಜನರ ಮಧ್ಯೆ ಹೋಗಿ ಜನರಿಗೆ ನೈತಿಕ ಶಕ್ತಿಯನ್ನು